ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಲಾಸ್ಟ್ 3 ಮಂತ್ಸ್ದಿಂದ ದ ನಂಬರ್ ಆಫ್ ಕೇಸಸ್ ನನ್ನ ಹತ್ರ ಏನು ಬರ್ತಿದೆಯಲ್ಲ, ಅವ್ರದ್ದು ಸ್ಟಡಿ ಪ್ಯಾಟರ್ನ್ ನಾನು ಮಾಡಿದಾಗ ನನ್ನ ಪರ್ಸನಲ್ ಅಬ್ಸರ್ವೇಷನ್ ಏನಿದೆ ಆ ಪರ್ಟಿಕ್ಯುಲರ್ ಕೇಸಸ್ನಲ್ಲಿ ಅಂದರೆ, ತುಂಬ ಜನ ಅದರಲ್ಲಿ ಸೆಕ್ಸುವಲಿ ಆ್ಯಕ್ಟಿವ್ ಆಗಿದ್ದಾರೆ. ಅದು ಗರ್ಲ್ಫ್ರೆಂಡ್ ಜೊತೆಗಿರ್ಬೋದು ಅಥವಾ ಹೊಸ ದಂಪತಿಗಳಿರ್ಬೋದು, ನ್ಯೂಲಿ ಮ್ಯಾರಿಡ್ ಇದೆ. ಮೋಸ್ಟ್ ಆಫ್ ದ ಜನದ್ದು ಯಾವಾಗ ಕಂಪ್ಲೇಂಟ್ಸ್ ಕೇಳಿದಾಗ ಶೀಘ್ರ ಸ್ಖಲನ ಅಥವಾ ಸರ್ ತುಂಬ ಬೇಗನೆ ಔಟ್ ಆಗ್ತಾ ಇದೆ, ಜಸ್ಟ್ ನಾವು ಫೋರ್ ಪ್ಲೇ ಮಾಡಿಬಿಟ್ಟು ಜಸ್ಟ್ ಈಗ ಒಳಗಡೆ ಪಾರ್ಟ್ನರ್ ಯೋನಿ ಒಳಗಡೆ ಪೆನಿಸ್ ಇನ್ಸರ್ಟ್ ಮಾಡಬೇಕಂದ್ರೆ ಸ್ಖಲನ ಆಗ್ತಾ ಇದೆ, ಇಮ್ಮಿಡಿಯೇಟ್ಲಿ ಆಮೇಲೆ ಡೌನ್ ಆಗಿಬಿಡ್ತಾ ಇದೆ, ಸೆಕ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಮುಜುಗರ ಫೀಲ್ ಆಗ್ತಾ ಇದೆ. ನಾನು ಗರ್ಲ್ಫ್ರೆಂಡ್ ಜೊತೆಗೆ ಯಾವುದೋ ಒಂದು ಹೋಟೆಲ್ ಹೋಗಿದೆ, ಅಲ್ಲೆಲ್ಲ ಸ್ವಲ್ಪ ಆರಾಮಾಗಿ ಮಾತೀಟ ಅದಾದಮೇಲೆ ಸ್ವಲ್ಪ ಫೋರ್ ಪ್ಲೇ ಆದಮೇಲೆ ಜಸ್ಟ್ ಇನ್ಸರ್ಟ್ ಮಾಡಬೇಕಂತ ಇದೆ, ಆಮೇಲೆ ಸ್ಖಲನ ಆಯಿತು. ಆಮೇಲೆ 1-2 ಅವರ್ಸು ನಾನು ಟ್ರೈ ಮಾಡಿದೆ, ಆಮೇಲೆ ಉದ್ರೇಕನೂ ಆಗಲ್ಲ, ಮೈಂಡ್ ಇರಿಟೇಟ್ ಆಗಿ ಡಿಸ್ಟರ್ಬ್ ಆಗಿಬಿಟ್ಟು ಸುಮ್ಮನೆ ಮುಖ ಏನೋ ನರ್ವಸ್ ಮಾಡಿಬಿಟ್ಟು ಬಂದುಬಿಟ್ವಿ ಸರ್ ಹೊರಗಡೆ. ಏನೂ ಮಾಡೋಕ್ಕಾಗಿಲ್ಲ. ಯಾಕೆ ಆ ಥರ ಆಯಿತು ಅಂತ ನಾನು ಅವ್ರದ್ದು ಎಲ್ಲ ಡೀಟೇಲ್ಸ್ ಸ್ಟಡಿ ಕೇಳಿದೆ. ಮ್ಯಾಕ್ಸಿಮಮ್ ಈ ಏನು ಸ್ಟಡಿ ಇದೆಲ್ಲ ಆಲ್ಮೋಸ್ಟ್ ಒಂದು 35 to 40 ಯಂಗ್ ಹುಡುಗರು, ಏಜ್ ಗ್ರೂಪ್ ಇನ್ ಬಿಟ್ವೀನ್ 20 to 25 or 26 ಒಳಗಡೆ ಈ ಏಜ್ದವ್ರು ಇದ್ದಾರೆ. ಸೊ ಅವರು ಸ್ಟಡಿ ಮಾಡಿದಾಗ ಏನಂದರೆ, ಮೋಸ್ಟ್ ಆಫ್ ದೆಮ್ ಆರ್ ಹ್ಯಾಬಿಚುವಲಿ ಮಸ್ಟಿಬ್ಯೂಷನ್ ಅಡಿಕ್ಟ್. ಅವ್ರು ಏನಂದರೆ ಹಸ್ತಮೈಥುನದ ಅಡಿಕ್ಟ್ ಇದ್ದವರು ಎಲ್ಲರೂ ಮ್ಯಾಕ್ಸಿಮಮ್. ಅದು ಹಾಸ್ಟೆಲ್ನಲ್ಲಿ ಇರೋರು ಇರ್ಬೋದು ಅಥವಾ ಸೆಪರೇಟ್ ರೂಮ್ನಲ್ಲಿ ಇರ್ಬೋದು. ಅಂದರೆ ಅವ್ರಿಗೆ ಏನು ಅಭ್ಯಾಸ ಅಂದರೆ, ದಿವಸಕ್ಕೆ 2 ಸತಿ 3 ಸತಿ ಮಸ್ಟಿಬ್ಯೂಷನ್, ಹಸ್ತಮೈಥುನ. ಸರ್, ತಾವು ಹಸ್ತಮೈಥುನ ಬಗ್ಗೆ ಈ ಥರ ಹೇಳ್ತೀರಾ, ಬಟ್ ತುಂಬ ಜನ ಡಾಕ್ಟರ್ ಅದಕ್ಕೆ ಪ್ರಮೋಟ್ ಮಾಡ್ತಾರೆ. ಸೊ ತಾವು ಸರಿನಾ ಅಥವಾ ಅವ್ರು ಸರಿನಾ? ಇದರಲ್ಲಿ ಯಾವುದ್ರ ಅವರಿಗೆ ಕೇಳಿ, ಸ್ಟಡಿ ಇದೆಯಾ ಸರ್ ಯಾವುದ್ರ ಅದಕ್ಕೆ ಮಸ್ಟಿಬ್ಯೂಷನ್ದಿಂದ ಪ್ರಿಮೆಚೂರ್ ಎಜಾಕ್ಯುಲೇಷನ್ ಆಗಲಿ ಅಥವಾ ನಿಮ್ಮರು ದೌರ್ಬಲ್ಯತೆ ಆಗಲ್ಲ ಅಂತ ಯಾವುದ್ರ ಸ್ಟಡಿ ಇದೆಯಾ, ಯಾವುದ್ರ ಕೇಸ್ ಸ್ಟಡಿ ಇದೆ ಅಂತ ಕೇಳಿ. ಎಷ್ಟೋ ಮಾಡರ್ನ್ ಡಾಕ್ಟರು ಇವಾಗ ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಏನಂದರೆ, ಮಸ್ಟಿಬ್ಯೂಷನ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಯುರೋಪಿಯನು, ಬ್ರಿಟಿಷರ್ಸು ಅವ್ರು ಏನು ಮೆಡಿಸಿನ್ನಲ್ಲಿ ಹೇಳಿದಿರ್ತಾರೆ ಬ್ಲೈಂಡ್ಲಿ ನಮ್ಮ ಡಾಕ್ಟರ್ ಫಾಲೋ ಮಾಡ್ತಾರೆ. ಬಟ್ ಈ ಹಸ್ತಮೈಥುನ ಅವರು ಎಷ್ಟೋ ಕ್ಲೈಂಟ್ಸ್ ಅಟೆಂಡ್ ಮಾಡಿರ್ಬೋದು. ಇವಾಗ ಯಾರೋ ಪರ್ಟಿಕ್ಯುಲರ್ ವಿಷಯ ಹೇಳ್ತಾ ಇದೆ, ಸರ್ ನಾನು ಇದು ಮಾಡಿದ್ದೀನಿ ನನಗೆ ಈ ಥರ ಫೀಲ್ ಆಗ್ತಾ ಇದೆ ಅಂದರೆ ಅದಕ್ಕೆ ಏನು ಉತ್ತರ? ಈಗ ನನ್ನ ಹತ್ರ ಲಾಸ್ಟ್ 3 ಮಂತ್ಸ್ನಲ್ಲಿನೇ ಮೋರ್ ದೆನ್ 40 ಜನ ಹುಡುಗರು ಬಂದು ಹೇಳ್ತಾರೆ, ಪ್ರತಿಯೊಂದು ದಿವಸ ಆವ್ರೇಜ್ 2-3-4 ಜನ, ಸರ್ ನನಗೆ ಮುಂಚೆ ತುಂಬ ಅಡಿಕ್ಟ್ ಇತ್ತು ಹಸ್ತಮೈಥುನ, ಇವಾಗ ನನಗೆ ತುಂಬ ಬೇಗ ಸ್ಖಲನ ಆಗ್ತಾ ಇದೆ. ತುಂಬ ಬೇಗ ಸ್ಖಲನ ಅಂದರೆ ದಟ್ ಇನ್ಸರ್ಟ್ ಮಾಡ್ಬೇಕಂದ್ರೆ ಸ್ಖಲನ ಆಗ್ತಾ ಇದೆ. ಸ್ಖಲನ ಆದ ತಕ್ಷಣ ಮತ್ತೆ ಆಮೇಲೆ 2 ಅವರ್ 3 ಅವರ್ ಆದ್ಮೇಲೂ ಉದ್ರೇಕ ಬರ್ತಾ ಇಲ್ಲ. ನನಗೆ ಮೆಮೊರಿ ಕಡಿಮೆ ಆಗಿದೆ, ಸಣ್ಣ ಸಣ್ಣ ವಿಷಯಕ್ಕೆ ಇರಿಟೇಟ್ ಆಗ್ತಾ ಇದೆ ಮೈಂಡು, ಎದ್ರ ಮೇಲೂ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ಬಾಡಿನಲ್ಲಿ ನಿಶಕ್ತಿ ಇದ್ದಂಗೆ ಫೀಲ್ ಆಗ್ತಾ ಇದೆ, ಕೈ ಕಾಲು ಸ್ವಲ್ಪ ನಡಕ್ತಾ ಇದೆ, ಯಾವುದೋ ಇಂಟರ್ವ್ಯೂ ಕೊಡ್ಬೇಕಂದ್ರೆ ನನಗೆ ಧೈರ್ಯ ಇಲ್ಲ, ಎಲ್ಲೋ ಹೋಗ್ಬಿಟ್ಟು ನಾನು ಕರೇಜಾಗಿ ಮಾತಾಡ್ಬೇಕಂದ್ರೆ ಆಗ್ತಾ ಇಲ್ಲ. ಇವೆಲ್ಲ ಏನು? ಇವೆಲ್ಲ ಶುಕ್ರಕ್ಷಯ ಲಕ್ಷಣ. ಆಯುರ್ವೇದದಲ್ಲಿ 5000 ಹಳೆ ವರ್ಷದಲ್ಲಿ ಬರೆದಿಟ್ಟಿದ್ದಾರೆ. ಬಾಡಿನಲ್ಲಿ ವೀರ್ಯ ಕಡಿಮೆ ಆದರೆ ಏನೇನಾಗುತ್ತೆ? ಮೇಡ್ರ ವೃಷಣ ವೇದನಾಶ್ಯ ಅಂದರೆ ಪೆನಿಸ್ ಮತ್ತು ವೃಷನಲ್ಲಿ ಅವಾಗ ನೋವು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಪ ಶುಕ್ರ ದರ್ಶನ, ಅಲ್ಪ ಶುಕ್ರ ಅಂದ್ರೆ ವೀರ್ಯ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. 3ನೇದು ಆಸಕ್ತಿ ಮೈಥುನ. ಆಸಕ್ತಿ ಮೈಥುನ ಅಂದ್ರೆ ಸೆಕ್ಸ್ ಮಾಡ್ಬೇಕಂದ್ರೆ ಇಚ್ಛೆ ಕಳ್ಕೊಳ್ತೀರಾ ಅಥವಾ ಇಚ್ಛೆ ಕಡಿಮೆ ಆಗುತ್ತೆ, ಲಾಸ್ ಆಫ್ ಲಿಬಿಡೋ. ಆಮೇಲೆ ನಪುಂಸಕತೆ ಅಂದರೆ ಉದ್ರೇಕ ಬರಲ್ಲ ಅಥವಾ ಸ್ಟ್ಯಾಂಡ್ ಆಗಲ್ಲ, ನಿಮೂರಿಕೆ ಆಗಲ್ಲ. ಬರ್ದಿಟ್ಟಿದ್ದಾರೆ ತಾನೆ, ಇವೆಲ್ಲ ಅಬ್ಸರ್ವೇಷನ್ ಬರ್ದಿಟ್ಟಿದ್ದಾರೆ ಅವರು. ಸೊ ಹಸ್ತಮೈಥುನ ಏನಿದೆಯಲ್ಲ ಎಷ್ಟು ಡೇಂಜರ್ ಇದೆ ಅಂದರೆ, ಆ ಸಿಗರೆಟ್ಟು ಮತ್ತು ಡ್ರಿಂಕ್ಸ್ ಮಾಡಬೇಡಿ ಅಂತ ಹೇಳ್ತಾರೆ ನೋಡಿ, ಅದಕ್ಕಿಂತನೂ ಡೇಂಜರ್. ಸಮ್ ಟೈಮ್ ಡ್ರಿಂಕ್ಸ್ ಓಕೆ ಅಂತ ಹೇಳ್ತೀನಿ. ವಿವೇಕಾನಂದ ಅವ್ರು ಏನು ಹೇಳಿದ್ದಾರೆ ಅಂದರೆ, ವೆಲ್ತ್ ಈಸ್ ಲಾಸ್ಟ್ ಅಂದರೆ ಸಮಥಿಂಗ್ ಈಸ್ ಲಾಸ್ಟ್. ಈಗ ಹೆಲ್ತ್ ಈಸ್ ಲಾಸ್ಟ್ ಅಂದರೆ ಮತ್ತೆ ಏನಾದರೂ ಸ್ವಲ್ಪ ಕಳ್ಕೊಂಡಂಗೆ ಆಗುತ್ತೆ. ಬಟ್ ವೆನ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಅಂದರೆ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ.
ಆ ಥರನೇ ಸ್ವಲ್ಪ ಟೈಮ್ಗೆ ಆಲ್ಕೋಹಾಲ್ ಇಸ್ ಓಕೆ, ಅದನ್ನು ತಪ್ಪು, ಬಟ್ ಸ್ವಲ್ಪ ಟೈಮ್ಗೆ ಓಕೆ. ಅದರಲ್ಲಿನೂ ಸ್ವಲ್ಪ ಟೈಮ್ನಲ್ಲಿ ಸ್ಮೋಕ್ ಓಕೆ, ಬಟ್ ಹಸ್ತಮೈಥುನ ನಾಟ್ ಓಕೆ, ಮಸ್ಟ್ರಿಬ್ಯೂಷನ್ ನಾಟ್ ಓಕೆ. ಯಾಕೆ ನಾಟ್ ಓಕೆ ಅಂದರೆ ನಾನು ನೋಡ್ತಾ ಇದ್ದೀನಿ ಮತ್ತು ನಮ್ಮಂತ ಎಷ್ಟೋ ಡಾಕ್ಟರ್ ಅಬ್ಸರ್ವ್ ಮಾಡ್ತಾರೆ ಈ ವಿಷಯನ. ಏನಂದ್ರೆ ಯಾರು ಮಸ್ಟ್ರಿಬ್ಯೂಷನ್ ಅಡಿಕ್ಟ್ ಇರ್ತಾರೆ ಅವ್ರನಲ್ಲಿ ಪ್ರೀಮ್ಯಾಚ್ಯೂರ್ ಎಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ ಇಸ್ ವೆರಿ ಕಾಮನ್. ಅದಕ್ಕೆ ಏನೇನು ಕಾರಣ ಇರ್ಬೋದು? ಹಸ್ತಮೈಥುನ ಮಾಡಿ ಮಾಡಿ ಕ್ವಾಲಿಟಿ ಆಫ್ ವೀರ್ಯ ಏನಾಗುತ್ತೆ, ನಾಶ ಆಗ್ಬಿಟ್ಟು ನೀರ್ ಥರ ಆಗ್ಬಿಟ್ಟಿರುತ್ತೆ. ಸಮ್ ಟೈಮ್ ಹುಡುಗರು ರಬ್ ಮಾಡುವಾಗ ಬೆಡ್ ಮೇಲೆ ರಬ್ ಮಾಡಿದ್ದಿರ್ತಾರೆ, ಅದರಿಂದ ಕ್ವಾಲಿಟಿ ಆಫ್ ಸ್ಪಂಜ್ ಡ್ಯಾಮ್ ಆಗುತ್ತೆ ಪೆನಿಸ್ದು. ಅದರ ಜೊತೆಗೆ ಲೋಕಲೈಸ್ ನರ್ವ್ಸ್ ವೀಕ್ನೆಸ್ ಬರುತ್ತೆ, ಪೆಲ್ವಿಕ್ ಫ್ಲೋರ್ ಮಸಲ್ಸ್ ವೀಕ್ನೆಸ್ ಬರುತ್ತೆ, ಮೈಂಡ್ನಲ್ಲಿ ಆ ಪೇಷನ್ಸು ಅಥವಾ ಮೈಂಡ್ ಕಂಟ್ರೋಲಿಂಗ್ ಕೆಪಾಸಿಟಿ ವೀಕ್ ಆಗಿದ್ದಿರುತ್ತೆ. ಯಾಕಂದ್ರೆ ಶುಕ್ರ ಏನಿದೆಯಲ್ಲ, ಇಡೀ ನಮ್ಮ ಡೈಜೆಷನ್ದು ಎಂಡ್ ಪ್ರಾಡಕ್ಟ್ ಆಯುರ್ವೇದ ಪ್ರಕಾರ ಸಪ್ತ ಧಾತುನಲ್ಲಿ 7ನೇ ಧಾತು. ನಾವು ಏನೋ ತಿಂದರೆ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ಸೊ ಯಾವಾಗ ನಾವು ಇವತ್ತು ಏನೋ ತಿಂದಿವಿ ಅಂದರೆ ಅದು ತಿಂದಿದ್ದು ವೀರ್ಯನಲ್ಲಿ ರೂಪಾಂತರ ಆಗಬೇಕಂದ್ರೆ 84 ದಿನ 90 ದಿನ ಬೇಕು. ಆವಾಗ ನೀವು ಒಂದೇ ದಿನ 3 ಸತಿ 4 ಸತಿ ಅದನ್ನ ಬಾತ್ರೂಮ್ನಲ್ಲಿ ಚಲಿತಾ ಇದ್ದರೆ ಅದರದಿಂದ ನಿಮ್ಮ ಬಾಡಿನಲ್ಲಿ ಎನರ್ಜಿನೇ ಸೇವ್ ಆಗಲ್ಲ. ಹೇಗಂದರೆ ತಮ್ಮ ಮೊಬೈಲ್ನಲ್ಲಿ 3% ಚಾರ್ಜಿಂಗ್ ಇದೆ, ನೀವು ಚಾರ್ಜರ್ ಹಾಕೊಂಡು ವಿಡಿಯೋಗೆ ಮಾಡ್ತಾ ಇದ್ದೀರ ಅಥವಾ ವಿಡಿಯೋ ನೋಡ್ತಾ ಇದ್ರೆ ಚಾರ್ಜಿಂಗ್ ಎಲ್ಲಿಂದ ಆಗಬೇಕು? ಅದು ಬಂದಿ ಚಾರ್ಜಿಂಗ್ನ ನೀವು ವೇಸ್ಟ್ ಮಾಡ್ತಾ ಇದ್ದೀರಿ. ಆವಾಗ ನೀವು ಚಾರ್ಜ್ ಹಾಕ್ಬಿಟ್ಟು ಮೊಬೈಲ್ ಸೈಡಿಗೆ 1 ಅವರ್ ಇಟ್ಕೊಂಡ್ರೆ ಅವಾಗ 100% ಚಾರ್ಜ್ ಆಗುತ್ತೆ. ಅಲ್ಲಿ ಇನ್ಪುಟ್ಟೇ ಇಲ್ಲ, ಅದ್ರ ಮುಂಚೆ ಔಟ್ಪುಟ್ ಹೋಗ್ತಾ ಇದ್ರೆ ಇಂಬ್ಯಾಲೆನ್ಸ್ ಆಗುತ್ತೆ ಬಾಡಿನಲ್ಲಿ. ಸೊ ಇವಾಗ ಈ ಪ್ರೀ ಮ್ಯಾಚರ್ ಎಜುಕೇಶನ್ ಆಯ್ತು ಸರ್, ಈಗ ಆಯ್ತು ತಾವು ಹೇಳೋದೆಲ್ಲ ನಾನು ಒಪ್ಕೊಳ್ತೀನಿ, ಓಕೆ ಮಾಡಿದ್ದೀವಿ, ತಪ್ಪಾಯಿತು, ಓಕೆ. ಇವಾಗ ಏನು ಮಾಡಬೇಕು? ಫಸ್ಟು ಬಿಟ್ಬಿಡಿ. 2ನೇದು 40 ನಿಮಿಷ ವಾಕ್ ಮಾಡಿ ಕಂಪಲ್ಸರಿ. ಬ್ಯಾಲೆನ್ಸ್ ಡೈಟ್ ತಗೊಳ್ಳಿ, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ, ನಿದ್ದೆ ಕರೆಕ್ಟಾಗಿ ಮಾಡ್ಕೊಳ್ಳಿ, ನಾಟಿ ಹಸು ತುಪ್ಪ ಜಾಸ್ತಿ ತಿನ್ನಿ, ಡೈಲಿ ಮೊಟ್ಟೆ ಓಕೆ ಅಂದರೆ ಬಾಯ್ಲ್ಡ್ 1 ಎಗ್ ತಗೊಳ್ಳಿ, ಜಿಂಕ್ ಅಂಶ ಜಾಸ್ತಿ ಇರುತ್ತೆ. ಸ್ಪ್ರೌಟ್ಸ್ ತಿನ್ನಿ, ಕಾಳುಗಳು ರಾತ್ರಿ ನೆಂದ್ಬಿಟ್ಟು ಬೆಳಗ್ಗೆ ತಿನ್ನಿ. ಎಲ್ಲ ಹಣ್ಣುಗಳು ತರಕಾರಿಗಳು ಚೆನ್ನಾಗಿ ತಗೊಳ್ಳಿ. ಪೆಲ್ವಿಕ್ ಫ್ಲೋರ್ ಮಸಲ್ ಏನಿದೆಯಲ್ಲ ಅದಕ್ಕೆ ಎಕ್ಸಸೈಸಸ್ ಮಾಡಿ, ಕೀಗಲ್ ಎಕ್ಸಸೈಸಸ್, ಸ್ವಲ್ಪ ಯೋಗ ಮತ್ತು ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ, ಮೈಂಡ್ ರಿಲೇಟಿಂಗ್ ಬ್ರೀತಿಂಗ್ ಎಕ್ಸಸೈಸಸ್ ಮಾಡಿ. ಯಾವಾಗ ಪಾರ್ಟ್ನರ್ ಜೊತೆಗೆ ಸೇರುವಾಗ ರಿಲ್ಯಾಕ್ಸ್ ಆಗಿ ಇರಿ. ಸರ್ಟನ್ ಟೆಕ್ನಿಕ್ಸ್ ನಾನು ಮುಂಚೆನೂ ಹೇಳಿದ್ದೀನಿ, ಇವಾಗೂ ಹೇಳ್ತೀನಿ ಶೀಘ್ರ ಸ್ಖಲನಕ್ಕೆ. ಅದರಲ್ಲಿ ಒಂದಂದ್ರೆ ಸ್ಟಾಪ್ ಅಂಡ್ ಸ್ಕ್ವೀಸ್ ಟೆಕ್ನಿಕ್. ತಾವು ಸ್ಟ್ರೋಕ್ ಮಾಡ್ತಾ ಇದ್ದೀರಾ, ಇವಾಗ ಅನಿಸುತ್ತೆ ಸ್ವಲ್ಪ ಇನ್ನೊಂದು 8 ಅಥವಾ 10 ಸ್ಟ್ರೋಕ್ ಆದಮೇಲೆ ಎಜಾಕ್ಯುಲೇಟ್ ಆಗ್ಬೋದಂತ. ಪೆನಿಸ್ನ ವಿಡ್ರಾ ಮಾಡಿ, ಜಸ್ಟ್ ಇಮ್ಯಾಜಿನ್ ಇದು ಪೆನಿಸ್ ಅಂತ, ಇದನ್ನ ಈ ಥರ ಹೋಲ್ಡ್ ಮಾಡ್ಕೊಳ್ಳಿ 1 for 20 seconds ಅಥವಾ 30 seconds. ಆವಾಗ ಸ್ಲೋಲಿ ಸ್ವಲ್ಪ ಸ್ಲೋ ಬ್ರೀತಿಂಗ್ ಮಾಡಿ, ಫಾಸ್ಟ್ ಬ್ರೀತಿಂಗ್ ಆಗಿರುತ್ತೆ. ಆಮೇಲೆ ಸ್ವಲ್ಪ ಸೆನ್ಸೇಷನ್ ಕಡಿಮೆ ಆದಮೇಲೆ ಮತ್ತೆ ತಿರ್ಗಾ ಒಳಗಡೆ ಹಾಕಿ ಮತ್ತೆ ಸ್ಟ್ರೋಕ್ ಮಾಡಿ. 2ನೇದು ಸ್ಟಾಪ್ ಅಂಡ್ ಸ್ಟಾರ್ಟ್ ಟೆಕ್ನಿಕ್. ಸ್ಟ್ರೋಕ್ ಮಾಡ್ತಾ ಇರಿ, ಇವಾಗ ಅನ್ಸುತ್ತೆ ಒಂದು 10 ಸ್ಟ್ರೋಕ್ ಆದಮೇಲೆ ಎಜಾಕ್ಯುಲೇಟ್ ಆಗ್ಬೋದಂದ್ರೆ ಸ್ವಲ್ಪ ಹೊರಗಡೆ ವಿಡ್ರಾ ಮಾಡಿ, ರೂಮ್ನಲ್ಲಿ ಯಾವುದೋ ಪೇಂಟಿಂಗ್ಸ್ ನೋಡಿ, ಮೈಂಡ್ನ ಎಲ್ಲೋ ಡೈವರ್ಟ್ ಮಾಡಿ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆದಮೇಲೆ ತಿರ್ಗಾ ಇನ್ಸರ್ಟ್ ಮಾಡಿ, ಪೊಸಿಷನ್ ಚೇಂಜ್ ಮಾಡಿ. ಇವಾಗ ನೀವು ಮೇಲಿದ್ದೀರಾ, ಆಮೇಲೆ ಪಾರ್ಟ್ನರ್ಗೆ ಸ್ವಲ್ಪ ನಿಮ್ಮ ಮೇಲೆ ತೊಗೊಳಕ್ಕೆ ಪ್ರಯತ್ನ ಮಾಡಿ, ಸ್ವಲ್ಪ ಸೈಡಿಂದ ಪೆನಿಟ್ರೇಟ್ ಮಾಡಿ. ಪೊಸಿಷನ್ ಚೇಂಜ್ ಮಾಡುವಾಗ ಒಂದು 5 to 10 ಸೆಕೆಂಡ್ ಟೈಮ್ ತೊಗೊಳುತ್ತಲ್ಲ, ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡುತ್ತೆ ಮೈಂಡು, ಮತ್ತು ಟೈಮಿಂಗ್ ಚೆನ್ನಾಗುತ್ತೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯ, ಪ್ರೀ ಮ್ಯಾಚರ್ ಎಜಾಕ್ಯುಲೇಷನ್ ಇಟ್ ಈಸ್ ನಾಟ್ ಎ ಇಲ್ನೆಸ್ ಅಥವಾ ಇದು ಯಾವುದೋ ಕಾಯಿಲೆ ಅಂತ ನಾನು ಹೇಳಲ್ಲ, ಇಟ್ ಈಸ್ ಎ ಸಿಂಪ್ಟಮ್. ಹೇಗಂದ್ರೆ ತಾವು ತಮ್ಮ ಬಾಡಿನ ಹೇಗೆ ಅಡಾಪ್ಟ್ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಎ ಲರ್ನಿಂಗ್ ಕಾರ್. ತಾವು ಕಾರ್ನ ಕಲಿಯುವಾಗ ನೀವು ನಿಮ್ಮ ಗುರುಗಳು ಹೇಗೆ ಹೇಳಿರ್ತಾರೆ, ನೋಡಪ್ಪ ಕ್ಲಚ್ ಹೊಡಿ,
ಬ್ರೇಕ್ ಹೊಡಿ, ಆಕ್ಸಿಲೇಟರ್ ಮಾಡು. ಎವ್ರಿ ಟೈಮ್ ನೀನು ಬ್ರೇಕ್ ಹೊಡಿಯುವಾಗ ಕ್ಲಚ್ನ ಒತ್ತಬೇಕು. ಆ ಥರನೇ ಅಭ್ಯಾಸ ಆದರೆ ಅವ್ನು ಆ ಥರನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಯಾವ ಸ್ಪೀಡ್ದಿಂದ ಯಾವ ಸ್ಪೀಡ್ಗೆ ಕಂಟ್ರೋಲ್ ಮಾಡುವಾಗ ಕ್ಲಚ್ ಫಸ್ಟ್ ಒತ್ತಬೇಕು, ಆಮೇಲೆ ಬ್ರೇಕ್ ಒತ್ತಬೇಕು, ಅಥವಾ ಫಸ್ಟ್ ಬ್ರೇಕ್ ಒತ್ಬಿಟ್ಟು ಆಮೇಲೆ ಕ್ಲಚ್ ಒತ್ತಬೇಕು, ಅವ್ನಿಗೆ ಗೊತ್ತಿರಲ್ಲ ಅದ್ರ ಹಿಂದ್ಗಡೆ ಲಾಜಿಕ್ ಏನಿದೆ ಅಂತ. ಈ ಥರ ಮಾಡ್ತಾ ಬಂದಿದ್ದೀನಿ, ಈ ಥರನೇ ಮಾಡ್ತಾ ಇದ್ದೀನಿ. ಇಟ್ ಈಸ್ ಎ ಆರ್ಟ್. ತಾವು ತಮ್ಮ ಬಾಡಿನ ಹೇಗೆ ಅಡಾಪ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗಿದ್ರೆ ಆ ಪ್ರಕಾರ ತಮ್ಮ ಬಾಡಿ ತಮ್ಮ ಜೊತೆಗೆ ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎವ್ರಿ ಟೈಮ್ ನೀವು ಸೆಕ್ಸ್ ಮಾಡುವಾಗ ಒಂದು ಬೇರೆ ರೀತಿಯಿಂದ ಮಾಡೋದ ಪ್ರಯತ್ನ ಮಾಡಿ. ಇದು ಮಾಡಿದ್ರೆ ಸ್ವಲ್ಪ ಯಾಕೋ ನನಗೆ ಟೈಮಿಂಗ್ ಇಂಪ್ರೂವ್ಮೆಂಟ್ ಅನಿಸ್ತಾ ಇದೆ ಅಂದರೆ ಅದಕ್ಕೆ ಸ್ಟಿಕ್ ಆಗಿ. ಇಟ್ ಈಸ್ ಡೂ ಪ್ರಾಕ್ಟೀಸ್, ಲರ್ನ್, ಮಾಸ್ಟರ್ ಇಟ್. ಮಾಡಿ ಕಲೀರಿ, ಆಮೇಲೆ ಅದಕ್ಕೆ ಮಾಸ್ಟರ್ ಆಗಿ. ಸೊ ಶೀಘ್ರಸ್ಖಲನ ಇದು ಒಂದು ಹಸ್ತಮೈಥುನ ಅನ್ನೋದು ಬೈ ಪ್ರಾಡಕ್ಟ್ ಅಥವಾ ಸೈಡ್ ಎಫೆಕ್ಟು. ಯಂಗ್ ಹುಡುಗರು ಯಾರು ಪಿ ಜಿನಲ್ಲಿ ಇರ್ತೀರಾ, ಹಾಸ್ಟೆಲ್ನಲ್ಲಿ ಇರ್ತೀರಾ, ಈ ವಿಡಿಯೋ ಏನಾದರೂ ನೋಡ್ತಾ ಇದ್ರೆ ನಿಮ್ಮ ಯಾರ ಫ್ರೆಂಡು ಮಸ್ಟ್ರಿಬ್ಯೂಷನ್ಗೆ ಅಡಿಕ್ಟ್ ಇದ್ದಾನೆ ಅವನಿಗೆ ಇದು ಶೇರ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಅವನಿಗೆ. ಯಾಕಂದರೆ ನೆಕ್ಸ್ಟ್ ಅವನು ಹಸ್ತಮೈಥುನ ಮಾಡಬೇಕಂದ್ರೆ ಅವ್ನ ಮುಖನ ಎದುರು ನಾನು ಬರಬೇಕು, ಗರ್ಲ್ಫ್ರೆಂಡ್ ಬರಬಾರ್ದು. ಅಯ್ಯೋ ಡಾಕ್ಟರ್ ಬೇಡ ಅಂತ ಹೇಳಿದ್ದಾರೆ, ಮಾಡಬಾರ್ದು, ಸರಿಯಾಗಿಲ್ಲ ಅಂತ. ಮಿತ್ರರೇ, ಏನಿರುತ್ತೆ ಈ ಯಂಗ್ ಏಜ್ನಲ್ಲಿ ಇದು ಒಂದು ರೈಲ್ವೆ ಟ್ರ್ಯಾಕ್ ಥರ. ನೀವು ಸ್ಟ್ರೇಟ್ ಹೋಗ್ತಾ ಇದ್ರೆ ಸ್ಟ್ರೇಟ್ ಹೋಗ್ತಾ ಹೋಗಿ. ಎಲ್ಲೋ ಒಂದು ಡೈವರ್ಷನ್ ಬಂತು ಅಲ್ಲಿ ಇಡೀ ಲೈಫ್ ಯೂಟರ್ನು. ಇವಾಗ ಒಳ್ಳೆ ಸ್ಟಡಿ ಮಾಡಿ, ಒಳ್ಳೆ ಜಾಬ್ಗೆ ಹೋಗಿ, ಜಾಬ್ನಲ್ಲಿ ಇನ್ನೂ ಒಳ್ಳೆ ಹುದ್ದೆ ತೊಗೊಂಡ್ಬಿಟ್ಟು ಮದುವೆ ಮಾಡಿ ಒಳ್ಳೆ ಸಂಸಾರ ಮಾಡೋದು ಟೈಮು. ಈ ಟೈಮ್ನಲ್ಲಿ ಏನಾದರೂ ನಿಮ್ಮ ಮೈಂಡ್ನ ಡೈವರ್ಟ್ ಮಾಡಿ ಹಸ್ತಮೈಥುನ ಚಟಾಗಿ ಹಿಂದೆ ಬಿದ್ದರೆ ಸ್ಟಡಿ ಮೇಲೆ ಫೋಕಸ್ ಆಗಲ್ಲ, ಪ್ರೊಫೆಷನ್ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ, ಪರ್ಸ್ನಲ್ ಲೈಫ್ ಹಾಳಾಗುತ್ತೆ. ನಾನು ನೋಡ್ತಾ ಇದ್ದೀನಿ ಎಷ್ಟೋ ಪೇಷಂಟ್, ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಹಸ್ತಮೈಥುನ ಮಾಡಬೇಡಿ. ಧನ್ಯವಾದ.